రిజర్వేషన్లను వెంటనే ఎస్సీ కేసులను 41 సిఆర్పి చట్టాన్ని వెంటనే ఎస్సీ ఎస్టీ కేసులను 41 సిఆర్పి చట్టాన్ని వెంటనే 50% నుంచి 20% వరకు రిజర్వేషన్లను వెంటనే बिल अभी पास करने की डिमांड कर रहे हैं ताकि जो सुप्रीम कोर्ट ने सीलिंग लगाए 50% तक आरक्षण के लिए उसको बढ़ा के जो पाबंदी सबसे 80% पे लेके जाना है। साथ ही साथ जो महिला का रिजर्वेशन बहुत साल से बोल रहे हैं उसको भी 30% इम्प्लीमेंटेशन में इम्प्लीमेंट करने के लिए डिमांड कर रहे हैं। मुख्य रूप से जो महिला का जो आप बिल बता रहे हो उसमें क्या मांगे हैं आप लोग? जो 33 रिजर्वेशन परसेंट SC ST BC जो भी महिला है उसका भी इम्प्लीमेंट करना चाहिए। तो आज आप जंतर मंतर पे आए हो, आप इतनी सारी संख्या लेके आए हो, आंध्र प्रदेश से आए हो, क्या कुछ आप मांग करते हो प्रधानमंत्री से और वित्त मंत्री से जो भी हैं आपके? हम गवर्नमेंट से ये मांग करते हैं ताकि जो आज की बदलते हुए स्थिति देख के जितना आरक्षण का सीलिंग लगाया था उसको भी बढ़ोतरी दे के बाकी सबको भी फायदा हो, देश को भी डेवलपमेंट उसी हिसाब से निर्णय लिया जाएगा। आज ज्ञापन कहाँ आप दोगे? जैसे कहाँ ज्ञापन सभी में विनती दे रहे हैं और यहाँ ಸಾವಿರಾರು ಜನಗಳನ್ನು ಬಂದು ಈ ಡೆಲ್ಲಿನಲ್ಲಿ ನಾವು ಸಂಘಟನೆಯಿಂದ ಇಲ್ಲಿ ಕಾರ್ಯಕ್ರಮಗಳನ್ನು ದಂಡುವೀರಯ್ಯನ ನಾಯಕತ್ವದಲ್ಲಿ ನಡೆಸುತ್ತಿದ್ದೇವೆ ಅಂದರೆ ಈ ದಿನ ಡಿಲಿಮಿಟೇಷನ್ ಮಾಡಿ ಇನ್ನು ಎಷ್ಟೋ ಜನಕ್ಕೆ ಮಹಿಳೆಯರಿಗೆ 33% 33% ರಿಸರ್ವೇಷನ್ ಅನ್ನ ಈ ಶೀತಕಾಲ ಸಮಾವೇಶದಲ್ಲಿ ಅಮಲು ಮಾಡ್ತೀರಿ ಅಂತ ಹೇಳಿ ನಾವು ನರೇಂದ್ರ ಮೋದಿ ಅವರನ್ನ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಅದೇ ಪೂರ್ವಕವಾಗಿ ಜನಾಭಾ ತಮಾಷಾ ಪ್ರಕಾರವಾಗಿ 80% ಅನ್ನ ರಿಸರ್ವೇಷನ್ ಅನ್ನ ಬೆಳೆಸಬೇಕಂತ ಹೇಳಿ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಮತ್ತೆ ಡಿಲಿಮಿಟೇಷನ್ ಬಾಧಿಗರಿಗೋಸ್ಕರ ಕೆಲವು ನಿಯೋಜಕರುಗಳನ್ನ ನೀವು ಮತ್ತೆ ಪುನರ್ವಿಭಜನೆ ಮಾಡಿ ನಿಯೋಜಕರುಗಳನ್ನ ಬೆಳೆಸಬೇಕಂತ ಹೇಳಿ ನಾವು ಈ ಡಿಲ್ಲಿನಲ್ಲಿ ಡಿಮ್ಯಾಂಡ್ ಮಾಡ್ತಿದ್ದೇವೆ. ನರೇಂದ್ರ ಮೋದಿ ಅವರು ಇನ್ನು ಇವತ್ತು ಕೂಡ 75 ವರ್ಷ ಸ್ವತಂತ್ರ ಭಾರತದಲ್ಲಿ 75 ವರ್ಷ ಆದರೂ ಕೂಡ ಇಂದುವರೆಗೂ ಬಹಳಷ್ಟು ಜನ ಮಾದಿಗರು ವಿವಕ್ಷಕ್ಕೆ ಗುರಿಯಾಗ್ತಿದ್ದಾರೆ. ಮಾದಿಗರು ಬೀಳ್ತಿರುವ ಒಂದು ಕಷ್ಟಗಳನ್ನು ನರೇಂದ್ರ ಮೋದಿ ಅವರು ಕಮಿಟಿ ಹಾಕಿ ಎಲ್ಲ ಪರಿಶೀಲನೆ ಮಾಡಬೇಕಂತೇಳಿ ನಾವು ಡಿಲ್ಲಿನಲ್ಲಿ ಪ್ರಕಟಣೆ ಕೇಳ್ತಾ ಇದ್ದೀವಿ. ಈ ದಿನ ಮಾದಿಗರು ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ನೀವು ಚರ್ಯೆ ತಗೊಳ್ತಾ ಇಲ್ಲ. ಈ ದಿನ ಎಷ್ಟೋ ಜನ ದಿನಕ್ಕೆ ಸಾವಿರಾರು ಜನ ಹೆಣ್ಮಕ್ಳ ಮೇಲೆ ಅತ್ಯಾಚಾರಗಳು ನಡೀತಾ ಇದ್ದಾವೆ, ಮಾನಭಂಗಗಳು ನಡೀತಾ ಇದ್ದಾವೆ. ಇದ್ರ ಮೇಲೆ ಸಂಪೂರ್ಣವಾದ ಕ್ರಮ ತಗೋಬೇಕೆಂದು ಹೇಳಿ ನಾವು ನಿಮ್ಮನ್ನ ಡಿಮ್ಯಾಂಡ್ ಮಾಡಲಾಗಿದೆ. ಡಿಲ್ಲಿನಲ್ಲಿ ಈ ದಿನ ಡಿಲ್ಲಿನಲ್ಲಿ ನಾವು ಮಾಡ್ತಿರುವಂಥ ಕಾರ್ಯಕ್ರಮಕ್ಕೆ ಎಷ್ಟೋ ಜನ ಸುಮಾರು ಜನ ಬಂದಿದ್ದೇವೆ. ನೀವು ನರೇಂದ್ರ ಮೋದಿ ಅವರೇ ಈ ಕಾರ್ಯಕ್ರಮವನ್ನು ಪಾರ್ಲಿಮೆಂಟಲ್ಲಿ ಬಿಲ್ ಪಾಸ್ ಮಾಡಿ ಈ ಬಡ ಜನತೆಗೆ ಏನೇನು ಸಿಗಬೇಕಾದಂಥ ವಿದ್ಯಾ ವೈದ್ಯ ಅವಕಾಶಗಳನ್ನೆಲ್ಲ ಈ ಬಡ ಜನತೆಗೆ ಪ್ರತ್ಯೇಕವಾಗಿ ರಿಸರ್ವೇಷನ್ ಕಲ್ಪಿಸಿಕೊಟ್ಟು ಅವರಿಗೆ ನ್ಯಾಯ ಮಾಡ್ತೀರಂತೇಳಿ ನಾವು ಈ ಡಿಲ್ಲಿನಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ನಾವು ದಂಡುವೀರ ನಾಯಕತ್ವದಲ್ಲಿ ಈ ఎస్సీ కేసులను 41 సిఆర్పి చట్టాన్ని వెంటనే ఎస్సీ ఎస్టీ కేసులను 41 సిఆర్పి చట్టాన్ని వెంటనే 50% నుంచి 20% వరకు రిజర్వేషన్లను వెంటనే 50% నుంచి 20% వరకు రిజర్వేషన్లను వెంటనే 33% రిజర్వేషన్లను వెంటనే మహిళలకు 33% రిజర్వేషన్లను వెంటనే శ్రీ దండువీరన్న గారి నాయకత్వం, దండువీరన్న గారి నాయకత్వం, దండువీరన్న గారి నాయకత్వం.